ನಮಸ್ಕಾರ ನಿಮ್ಮೆಲ್ಲರಿಗೂ ಇವತ್ತಿನ ದಿನ ನಾನು ನಿಮ್ಮ ಮುಂದೆ ಬಂದು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಬೇಕಂತೇಳಿ ಬಯಸಿದ್ದೀನಿ. ಇವತ್ತಿನ ದಿನ ನಾನೆಂದೂ ಮರೆಯೋಕ್ಕಾಗೋದಿಲ್ಲ. ಯಾಕಂದ್ರೆ ನನ್ನ ಈ ಮಟ್ಟಕ್ಕೆ ಬೆಳೆಸಿ ಹರಸಿ ಹಾರೈಸಿ ಇವತ್ತಿನ ದಿನ 5,000 ಸಬ್ಸ್ಕ್ರೈಬರ್ ಹೊಂದಿ ನಮ್ಮ ಚಾನೆಲ್ ಮುಂದೆ ಸಾಗ್ತಿದೆ. ಈ 5,000 ಚಂದಾದಾರರನ್ನ ಹೊಂದಿದ್ದಕ್ಕೆ ನನ್ನ ಆತ್ಮೀಯ ಎಲ್ಲ ಚಂದಾದಾರರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ನನ್ನ ಎಲ್ಲ ಸಪೋರ್ಟರ್ಸ್ಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಹೀಗೆ ನಮ್ಮ ರಾಜರುಚಿ ಲಾಗ್ಸ್ ಅನ್ನ ತಪ್ಪದೇ ನೋಡ್ತಾ ಇರಿ. ನಿಮ್ಮ ಬಂಧು ಮಿತ್ರರಿಗೆಲ್ಲ ನಮ್ಮ ಚಾನೆಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಮ್ಮೆ ನಿಮ್ಮೆಲ್ಲರಿಗೂ 5,000 ಸಬ್ಸ್ಕ್ರೈಬರ್ ಹೊಂದಿದ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಕೋರುತ್ತಾ ಇವತ್ತಿನ ವಿಡಿಯೋ ನಿಮ್ಮ ಮುಂದೆ. ನಮಸ್ಕಾರ. ಇದು ರಾಜರುಚಿ ಉತ್ತರ ಕರ್ನಾಟಕದ ಅಭಿರುಚಿ. ಇವತ್ತ 5,000 ಸಬ್ಸ್ಕ್ರೈಬರ್ಗಳನ್ನು ನಮ್ಮ ಚಾನೆಲ್ ಹೊಂದಿ ಮುನ್ನುಗ್ಗುತ್ತಿರುವ ಈ ಸುಸಂದರ್ಭದಲ್ಲಿ ನಿಮ್ಮ ಮುಂದೆ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ತಾಲಿನ ತೊಗೊಂಡು ಬರಕತ್ತಿದ್ದೀನಿ. ಆ ಸ್ಪೆಷಲ್ ತಾಲಿ ಒಳಗಿಂದ ನೀವೆಲ್ಲರೂ ಈಗ ರೆಸಿಪಿ ಏನೇನದಾವ ಅಂತೇಳಿ ನೋಡ್ತಾ ಇರ್ಬೋದು. ಇವನ್ನೆಲ್ಲ ನಾವು ಹೆಂಗೆ ಮಾಡಿದ್ದೀವಿ, ಏನು ಮಾಡಿದ್ದೀವಿ ಅಂತ ನೋಡೋಣ. ಒಂದೊಂದಾಗಿ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡ್ರಿ. ನಮ್ಮ ಚಾನಲ್ಗೆ ಹರಸಿ ಹಾರೈಸಿ. ಈಗ ನಾವು ವಟಾಣಿ ಕಾಳು ತೊಗೊಂಡೀವಿ. ವಟಾಣಿ ಕಾಳು ತೊಗೊಂಡ ನೆನೆಸಿ ಅದನ್ನು ತೊಳೆದು ಇಟ್ಕೊಂಡೀವಿ. ಈಗ ನಾವು ಕುಕ್ಕರ್ ಹಚ್ಚಿ ಕುಕ್ಕರ್ದೊಳಗೆ ಅವನ್ನೆಲ್ಲ ವಟಾಣಿ ಹಾಕಿ ಒಂದು 3 ವಿಸಲ್ ಮಾಡಿಬಿಡೋದೈತ್ರಿ. 3 ವಿಸಲ್ ಆತಂದ್ರೆ ವಟಾಣಿ ಕುದ್ದು ರೆಡಿ ಆದ್ರಿ. ನೋಡಿರಿ ವಟಾಣಿ ಎಷ್ಟು ಚಂದ ಕುದ್ದಾವ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಕೊಬ್ಬರಿ, ಒಂದು 7-8 ಮೆಣಸಿನಕಾಯಿ ಮುರಿದು ಹಾಕಿವಿ. ಸ್ವಲ್ಪ ಉಪ್ಪು ಹಾಕಕತ್ತೀವಿ. ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಳಕತ್ತೀವಿ. ಇಲ್ಲೊಂದು ಪಾತ್ರೆ ಇಟ್ಟು ಅದರೊಳಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ನೋಡಿದ್ರಿ. ಈಗ ನಾವು ಅದಕ್ಕೆ ಹಸಿ ಕೊಬ್ಬರಿ ಹಾಕಾಕತ್ತೀವಿ ರೀ. ಹಸಿ ಕೊಬ್ಬರಿನೂ ಹಾಕ್ಬೋದು. ಬ್ಯಾಡಪ್ಪ ಅಂದ್ರೆ
ವಾಟಿ ಕೊಬ್ಬರಿ ಬರ್ತೈತಿ, ಇನ್ನೊಂದು ಬಾಬುರಿ ಕೊಬ್ಬರಿ ಬರ್ತೈತಿ, ಒಣ ಕೊಬ್ಬರಿ. ಅದ್ರೊಳಗೆ ನೀವು ಯಾವುದೂ ಕೊಬ್ಬರಿನ ಒಣ ಕೊಬ್ಬರಿನೂ ತುರ್ದ ಹಿಂಗೆ ತವಾ ಫ್ರೈ ಒಳಗೆ ನೀವು ಮಾಡ್ಕೋಬೋದು. ಈಗ ನಾವು ಅದಕ್ಕೆ ಶೇಂಗಾ ಕಾಳು ಹಾಕೀವಿ, ಗುರೆಳ್ಳು ಪುಡಿ ಹಾಕೀವಿ, ಅರಿಶಿನ ಪುಡಿ, ಆಮೇಲೆ ಕೆಂಪು ಖಾರದ ಪುಡಿ. ಖಾರ ಜಾಸ್ತಿ ಬೇಕಾರೆ ಜಾಸ್ತಿ ಹಾಕೋರಿ, ಕಡಿಮೆ ಬೇಕಾರೆ ಕಡಿಮೆ ಹಾಕೋರಿ. ಶುಂಠಿ 1 ಇಂಚ್. ಈಗ ನಾವು ತವಾ ಫ್ರೈ ಮಾಡಿದ್ವಲ್ಲ, ಆ ತವಾ ಫ್ರೈ ಮಾಡಿದ್ದ ಎಲ್ಲ ಇಂಗ್ರೀಡಿಯೆಂಟ್ ಹಾಕಿ ಮಿಕ್ಸಿ ಒಳಗೆ ಹಾಕಿ ಚಂದ ಬಂತ್ರ. ಅದು ಬದ್ನಿಕಾಯಿ ಹೆಂಗೆ ಚಮಕ್ ಹೊಡ್ಯಾಕತ್ತಾವ, ಮಿಂಚಾಕತ್ತಾವ. ಗ್ರೇವಿ ಮಿಕ್ಸ್ ಆಯ್ತು ನೋಡ್ರಿ. ಅದೆಲ್ಲ ಕೊಬ್ಬರಿ, ಈರುಳ್ಳಿ, ಟೊಮೆಟೊ, ಬದನೆಕಾಯಿ ಎಷ್ಟು ಚಂದ ಬಂದಾವ. ಇದರದ್ದು ರುಚಿ ಅಂತೂ ಸೂಪರ್ ಆಗಿರ್ತದ್ರಿ. ಈಗ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪ ಕಟ್ ಮಾಡಿದ್ದ ಹಾಕಾಕತ್ತೀವಿ. ಈಗ ಒಂದು ಹಂತಕ್ಕೆ ಬಂತ್ರಿ ಇದು ಬದನೆಕಾಯಿ ಪಲ್ಯ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಡೋದ್ರಿ. ಬೇಡಪ್ಪ ನಮ್ಗೆ ಥಿಕ್ನೆಸ್ ಬೇಕಪ್ಪ ಅಂದ್ರೆ ನೀವು ಹಂಗೆ ಡ್ರೈನು ಇಟ್ಕೋಬೋದು. ಸ್ವಲ್ಪ ಗ್ರೇವಿ ತೆಳ್ಳಗಿರಲ್ಪ ಅಂತಂದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ಅದಕ್ಕೆ ನಾವು 1 ಚಿಟಿಕೆ ಬೆಲ್ಲ ಹಾಕಿ 5 ನಿಮಿಷ ಮುಚ್ಚಿ ಕುದಿಯಾಕೆ ಇಟ್ಬಿಡೋದು ನೋಡ್ರಿ. ಇಲ್ಲಿ ನಮ್ದು ಎಣ್ಣೆಗಾಯಿ ಬದ್ನಿಕಾಯಿ ಪಲ್ಯ ರೆಡಿ ಆಯ್ತು ರೀ ನೋಡ್ರಿ. ಅದು ಬದನೆಕಾಯಿ ಕುದ್ದೈತಿಲ್ಲ ಅಂತೇಳಿ ಸ್ವಲ್ಪ ಅದನ್ನಲ್ಲೇ ಚಮಚೆ ಚುಚ್ಚಿ ನೋಡೋದು ನೋಡ್ರಿ. ಬದ್ನಿಕಾಯಿ ಅಲ್ಲೆಲ್ಲೇ ಹೊಳಿಸಿ ಇದನ್ನು ಮಾಡಕತ್ತಾರ. ಈಗ ನಾವು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಾಕತ್ತೀವಿ ನೋಡ್ರಿ. ಇದನ್ನು ಭಾಳ ಆ ಕಡೆ ಈ ಕಡೆ ತಿರುವಾಡಂಗಿಲ್ಲ ರೀ. ಒಳಗಿಂದ ಮಸಾಲೆ ತುಂಬಿರ್ತೈತಿಲ್ಲ ಅದೆಲ್ಲ ಹೊರಗೆ ಬಂದುಬಿಡ್ತೈತಿ. ಗ್ರೇವಿ ನೋಡ್ರಿ ಥಿಕ್ನೆಸ್ ಹೆಂಗೆ ಬಂತದ. ನಾವು ನೀರು ಹಾಕ್ಬೇಕಾದ್ರ ಬದಲ ಎಷ್ಟು ತೆಳ್ಳಗೆ ಕಾಣಿಸಾಕತ್ತಿತ್ತು. ಈಗ ಕುದ್ದ ಒಂದು ಹಂತಕ್ಕೆ ಬಂತದ. ಈಗ ಮುಂದಿನ ರೆಸಿಪಿಗೆ ಹೋಗೋಣ ನಾವು. ಈಗ ಶೇಂಗಾ ಕಾಳು ಹುರ್ಕೊಳಕತ್ತೀವಿ ರೀ. ಶೇಂಗಾ ಕಾಳು ಹೆಂಗೆ ಹುರಿಯೋದಪ್ಪ ಅಂತಂದ್ರೆ ತವೆ ಒಳಗೆ ಚಟಪಟ ಅನ್ಬೇಕ್ರು ನೋಡ್ರಿ. ಸ್ವಲ್ಪ ಆರಿದ ನಂತರ ಹಿಂಗೆಲ್ಲ ಸಿಪ್ಪೆ ಬಿಡ್ತಾವ. ಸಿಪ್ಪೆ ಬಿಟ್ಟು ಕೂಡಲೇ ಸಿಪ್ಪೆ ಎಲ್ಲ ತೆಗೆದ ಕೇರಿ ನಾವು ಮಿಕ್ಸಿಗೆ ಹಾಕೊಂಡ್ಬಿಡೋದ್ರಿ. ಈಗ ಫಸ್ಟ್ ಕ್ಲಾಸ್ ಒಂದು ಶೇಂಗಾ ಸಾರು ಮಾಡಕತ್ತೀವ್ರಿ ನಾವು. ನಮ್ಮ ಉತ್ತರ ಕರ್ನಾಟಕದೊಳಗೆ ಶೇಂಗಾ ಸಾರು ಫೇಮಸ್ ರೀ. ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿಬಿಡೋದ್ರಿ. ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂದ ಕೂಡಲೇ ಅಲ್ಲೆಲ್ಲೇ ಸ್ವಲ್ಪ ಕ್ರಷ್ ಮಾಡಿದ್ದ ಬೆಳ್ಳುಳ್ಳಿ ಭಾಳ ಜಜ್ಜಂಗಿಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಹಿಂಗೆ ಆ ಬೆಳ್ಳುಳ್ಳಿದ ಹಸಿ ವಾಸನೆ ಹೋಗ್ಬೇಕ್ರಿ. ಈಗ ಅದಕ್ಕೆ ಟೊಮೆಟೊ ಆ್ಯಡ್ ಮಾಡೋದು ನೋಡ್ರಿ. ಟೊಮೆಟೊ ಆ್ಯಡ್ ಮಾಡಿ ಸ್ವಲ್ಪ ಚಲೋದಂಗೆ ತಿರುಗಿಸೋದ್ರಿ. ಅದನ್ನು ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿದ್ದು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದು ಚಲೋದಂಗೆ ಮತ್ತೆ ಮಿಕ್ಸ್ ಮಾಡೋದ್ರಿ. ಆ ಟೊಮೆಟೊ ಎಲ್ಲ ಮೆತ್ತಗಾಗ್ತಾವ್ರಿ.
ನೀವು ನೋಡ್ತಿರ್ಬೋದು ನೋಡ್ರಿ ಎಷ್ಟು ಚಂದ ಬಂದೈತೆ ಅದ ಫ್ಲೇವರನ್ನು ನಮ್ಮ ಅಡಿಗೆ ಮನೆ ಎಲ್ಲ ತುಂಬೈತ್ರಿ ಈಗ ಫುಲ್ ಗಮ್ ಅನ್ನಕತ್ತೈತಿ. ಈಗ ನಾವು ಅಚ್ಚ ಖಾರದ ಪುಡಿ ಹಾಕಕತ್ತೀವಿ. ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಪುಡಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಡೋದು ನೋಡ್ರಿ. ಮಿಕ್ಸ್ ಮಾಡಿ ಚಲೋದಂಗೆ ಒಂದು 2 ನಿಮಿಷ ಮಿಕ್ಸ್ ಮಾಡಿ ಎಲ್ಲ ಮಸಾಲೆ ಎಲ್ಲ ಆ ಶೇಂಗಾ ಕಾಳು ಪುಡಿಗೆಲ್ಲ ಮಿಶ್ರಣ ಎಲ್ಲ ಕೂಡ್ಕೊಂಡ್ಬಿಡ್ತೈತಿ. ಆಮೇಲೆ ನಾವು ಅದಕ್ಕೆ ನೀರು ಹಾಕೊಂಡ್ಬಿಡೋದ್ರಿ. ನೀರು ಹಾಕಿ ಅದನ್ನೆಲ್ಲ ಚಲೋದಂಗೆ ತಿರುವಿ ಮಿಕ್ಸ್ ಮಾಡಿಬಿಡೋದ್ರಿ. ಈಗ ನಾವು 1-1.5 ಲೀಟ್ರ್ ಆಗುವಷ್ಟು ನೀರು ಹಾಕೀವಿ. ಸ್ವಲ್ಪ ನಿಮ್ಗೆ ದಪ್ಪ ಬೇಕಪ್ಪ ಅಂತಂದ್ರೆ ನೀರು ಕಡಿಮೆ ಹಾಕ್ರಿ, ಇಲ್ಲ ತೆಳ್ಳಗೆ ಬೇಕಪ್ಪ ಅಂತಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ರಿ. ಅದಕ್ಕೆ ನಾವು 1 ಚಿಟಿಕೆ ಆಗುವಷ್ಟ ಬೆಲ್ಲ ಹಾಕಕತ್ತೀವ್ರಿ. ಈ ಶೇಂಗಾ ಸಾರು ಕುದಿಯಾಕತ್ತೈತಿ. ಈಗ ಶೇಂಗಾ ಸಾರು ಈಗ ರೆಡಿ ಆಯ್ತು ರೀ. ಗಾರ್ನಿಶಿಂಗ್ ನಾವೀಗ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ನೋಡ್ರಿ. ಕೊತ್ತಂಬರಿ ಸೊಪ್ಪು ಹಾಕಿತಂದ್ರೆ ದಿ ಎಂಡ್ ಅದು ಮುಗ್ದಂಗನ ರೀ. ಆ ರೆಸಿಪಿ ರೆಡಿ ಆದಂಗನ. ಈಗ ಶೇಂಗಾ ಸಾರು ರೆಡಿ ಆಯ್ತು ನಮ್ದು. ಈಗ ನಾವು ಮುಂದಿನ ರೆಸಿಪಿಗೆ ಹೋಗೋಣ. ಈಗ ನಾವು ಒಣ ಕೊಬ್ಬರಿ, ಆಮೇಲೆ ಪುಟಾಣಿ, ನಿಮ್ಮ ಕಡೆ ಎಲ್ಲ ಹುರ್ಗಡ್ಲೆ ಅಂತಾರೆ, ಅಚ್ಚ ಖಾರದ ಪುಡಿ, 1 ಇಂಚ ಹುಂಚಿ, ಆಮೇಲೆ ಸ್ವಲ್ಪ ಕ್ರಶ್ ಮಾಡಿದ ಬೆಳ್ಳುಳ್ಳಿ, ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಎಲ್ಲ ಹಾಕಿ ಚಲೋದಂಗೆ ಗ್ರೈಂಡ್ ಮಾಡಿಬಿಡೋದ್ರಿ. ಈಗ ನಾವು ಮಾಡಿದ್ದು ಚಟ್ನಿ ಪುಡಿ, ಪುಟಾಣಿ ಚಟ್ನಿ. ಉತ್ತರ ಕರ್ನಾಟಕದ ಊಟಕ್ಕೆ ಚಟ್ನಿಗಳು ಬೇಕ್ರಿ. ಈಗ ನಾವು ಒಂದು 2-3 ಚಟ್ನಿ ನಿಮ್ಗೆ ಈಸಿಯಾಗಿ ಸ್ವೀಟ್ ಆ್ಯಂಡ್ ಶಾರ್ಟ್ ತೋರ್ಸಾಕತ್ತೀನಿ. ಈಗ ಬಂತು ನೋಡ್ರಿ ಮತ್ತು ಶೇಂಗಾ ಕಾಳು ಚಲೋದಂಗೆ ಫ್ರೈ ಮಾಡಿ ಅವನ್ನೆಲ್ಲ ಸ್ವಚ್ಛ ಮಾಡಿ ಮೇಲಿನ ಸಿಪ್ಪೆ ತೆಗೆದ ಜೀರಿಗೆ, ಉಪ್ಪು, ಅಚ್ಚ ಖಾರದ ಪುಡಿ, ಬೆಳ್ಳುಳ್ಳಿ ಕ್ರಶ್ ಮಾಡಿದ್ದು, 1 ಚಮಚ ಎಣ್ಣೆ ಹಾಕಿವ್ರಿ ನಾವು. 1 ಚಮಚ ಎಣ್ಣೆ ಹಾಕಿ ಹಿಂಗೆಲ್ಲ ಇಲ್ಲಿ ಡ್ರೈ ಮಿಕ್ಸ್ ಮಾಡಿದ್ರು ನೋಡ್ರಿ. ಅಂದ್ರೆ ಖಾನಾವಳಿ ಸ್ಟೈಲ್ ಒಳಗೆ ಹಿಂಗೆ ಮಾಡೋದ್ರಿ. ಅಂದ್ರೆ ಸ್ವಲ್ಪ ಮೆತ್ತಗೆ ಬರ್ತೈತಿ, ದಪ್ಪ ಬರ್ತೈತಿ, ಭಾಳ ಸಣ್ಣ ಮಾಡಬೇಡ್ರಿ ನೋಡ್ರಿ. ಮೆತ್ತಗೆ ಬಂದಿತ್ತಿಲ್ರಿ. ಈಗ ನಾವು ಕೈಲೇ ಹೊಡ್ಯಾಕತ್ತವ ಅದನ್ನು. ಎಣ್ಣೆ ಹಾಕೋದ್ರಿಂದ ಈ ಟೆಕ್ಸ್ಚರ್ ಬರ್ತೈತ್ರಿ. ಈಗ ಶೇಂಗಾ ಚಟ್ನಿ ರೆಡಿ ಆಯ್ತು. ನೆಕ್ಸ್ಟ್ ಗುರೆಳ್ಳ ಚಟ್ನಿ. ಗುರೆಳ್ಳ ಚಲೋದಂಗೆ ಅವನು ಚಟಪಟ ಅನ್ನೋಂಗೆ ಒಂದು ಕಡಾಯಿ ಒಳಗೆ ಹುರ್ಕೊಳಕತ್ತೀವಿ. ಹುರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಆಚೆ ಖಾರದ ಪುಡಿ, ಜೀರಿಗೆ, ಬೆಳ್ಳುಳ್ಳಿ, 1 ಇಂಚ ಹುಂಚಿ, ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಮಿಕ್ಸಿ ಒಳಗೆ ಇದನ್ನು ಗಿರ್ ಅನ್ನಿಸ್ಬಿಡೋದ್ರಿ. ಎಲ್ಲ ನಮ್ದು ತಾಟಿಂದೆಲ್ಲ ರೆಡಿ ಆಯ್ತು. ಇನ್ನು ಮೇನ್ ನಾವೀಗ ಉತ್ತರ ಕರ್ನಾಟಕ ಖಾನಾವಳಿಯ ಜೋಳದ ರೊಟ್ಟಿ, ಇದಿಲ್ದಿದ್ರೆ ಊಟ ಅಪೂರ್ಣ. ಅಲ್ಲೆಲ್ಲ ತಾಟ್ ರೆಡಿ ಆಗೈತಿ. ಇಲ್ಲಿ ನಾವು ಊಟಕ್ಕೆ ಜೋಳದ ರೊಟ್ಟಿ ಮಾಡೋದು ತೋರಿಸ್ತೀವಿ. ಒಂದು 4 ರೊಟ್ಟಿ ಮಾಡೋದು ಅಷ್ಟೇ ತೋರಿಸ್ತೀನಿ ನಿಮಗೆ. ಬಿಸಿ ನೀರು ಜಿಗಿ ಹಾಕಿವಿ. ಬಿಸಿ ನೀರು ಕುದ್ದು ಕೂಡಲೇ ಅದನ್ನು ಜಿಗಿ ಹಾಕಿ ಈ ಥರ ನಾದ್ಕೊಳ್ಳೋದು ನೋಡ್ರಿ. ಚಂದಂಗೆ ನಾದ್ಕೊಳ್ಳೋದು. ಬಿಸಿ ನೀರು ಯಾಕೆ ಹಾಕೋದಪ್ಪ ಅಂತಂದ್ರೆ ರೊಟ್ಟಿ ಗೀಸಂಗಿಲ್ಲ. ಅಂದ್ರೆ ಆ ಕಡೆ ಈ ಕಡೆ ಎಲ್ಲ ನಮ್ಮಲ್ಲಿ ಮೊಗ ಬಿಡೋದಂತಾರ್ರಿ, ಮೂಗು ಗೀಸಾದೈತೆ ಅಂತಾರ. ಹಂಗಾಗಂಗಿಲ್ಲ, ಜಿಗಿ ಬರ್ತೈತಿ, ಒಂದೇ ಥರ ಟೆಕ್ಸ್ಚರ್ ಬರ್ತೈತಿ. ಅದಕ್ಕೆ ಬಿಸಿ ನೀರು ಹಾಕಿ ಈ ಥರ ಡೌ ರೆಡಿ ಮಾಡ್ಕೊಳ್ಳೋದು. ಡೌ ರೆಡಿ ಮಾಡ್ಕೊಂಡು ಸ್ವಲ್ಪ ಕೆಳಗೆ ಒಣ ಹಿಟ್ಟು ಹಾಕಿ ಹಿಂಗೆ ಹೊಡೆಯೋದು ನೋಡ್ರಿ. ಬಲಗೈಯಿಂದ ತಟ್ಟೋದು, ಎಡಗೈಯಿಂದ ಆ ಕಡೆ ಈ ಕಡೆ ಪ್ರೆಸ್ ಮಾಡೋದು. ಈಗ ಅರ್ಧ ರೊಟ್ಟಿ ರೆಡಿ ಆಯ್ತು ರೀ. ಅರ್ಧ ರೊಟ್ಟಿ ರೆಡಿ ಆದ ಕೂಡಲೇ ಲೆಫ್ಟ್ ರೌಂಡ್ ತಿರುಗಿಸ್ತಾರ, ಆಮೇಲೆ ಬಲಗೈದಿಂದ ಅದನ್ನ ಅಲ್ಲೇ ತಟ್ತಾರೆ. ಅವಾಗ ಅದು ಅಗಲಾಗ್ತೈತಿ ರೊಟ್ಟಿ ನೋಡ್ರಿ. ರೌಂಡ್ ಶೇಪ್ ಎಷ್ಟು ಚಂದ ಬಂದೈತಿ. ಈಗ ಒಂದು ಹಸಿ ಬಟ್ಟೆಯಿಂದ ಒಂದು ಸೈಡ್ ಅದನ್ನೆಲ್ಲ ನೀರು ಹಚ್ಚಿ ಬಿಡೋದ್ರಿ. ನೀರು ಹಚ್ಚಿತಂದ್ರೆ ಲೇಯರ್ ಬಿಡ್ತೈತ್ರಿ, ಅದು ಪದರ ಆಗಿಬಿಡ್ತೈತಿ. ಪದರ ಆಗ್ತೈತಿಲ್ಲ, ನಾವೇನು ನೀರು ಹಚ್ಚಿರ್ತೇವಲ್ಲ ಅದು ಉಬ್ಬಿ ಬರ್ತೈತ್ರಿ. ಈಗ ನಾ 2ನೇ ರೊಟ್ಟಿ ತೋರ್ಸಾಕತ್ತೀನಿ ನೋಡ್ರಿ. 2 ಕಡೆ ರೊಟ್ಟಿ ಚಾಲು ಐತಿ. ಚಲೋದಂಗೆ ಕಣ್ಣು ಬೀಳುವಂಗೆ ಬೇಸೋದ್ರಿ. ಅಲ್ಲೆಲ್ಲೇ ಬ್ಲ್ಯಾಕ್ ಸ್ಪಾಟ್ ಬರಕತ್ತಾವಲ್ಲ, ಅದಕ್ಕೆ ನಮ್ಮ ಕಡೆ ಕಣ್ಣು ಬೀಳೋದು ಅಂತಾರೆ. ಅಲ್ಲೆಲ್ಲ ಒಂದು ಸ್ವಲ್ಪ ಸೈಡ್ ಪಂಕ್ಚರ್ ಆಗಿರ್ತೈತೆ, ಅದ ನಾವು ಒಣ ಬಟ್ಟೆ ತೊಗೊಂಡು ಪ್ರೆಸ್ ಮಾಡೋದ್ರಿ. ನೋಡ್ರಿ ಪುರಿ ಉಬ್ಬಿದಂಗೆ ಉಬ್ಬಿ. ಇಂಥ ರೊಟ್ಟಿ ಅಂಥ ಥಾಲಿ ಅವೆಲ್ಲ ರೆಸಿಪಿಗಳನ್ನ ತೊಗೊಂಡು ಊಟ ಮಾಡಿದ್ರೆ ಆಹಾ ನಳಪಾಕ
ಇದು ನಮ್ಮ ಉತ್ತರ ಕರ್ನಾಟಕದ ಈ ಥಾಲಿ ತಿನ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕ್ರಿ. ಎಲ್ಲರೂ ಇಷ್ಟಪಡ್ತಾರೆ. ನಮ್ಮ ಕರ್ನಾಟಕದೊಳಗೆ ಹುಬ್ಳಿಗೆ ಹೋಗ್ರಿ, ಬೆಳಗಾವಿಗೆ ಹೋಗ್ರಿ, ದಾವಣಗೆರೆ ಹೋಗ್ರಿ, ನಮ್ಮ ಉತ್ತರ ಕರ್ನಾಟಕದೊಳಗೆ ಎಲ್ಲ ಕಡೆ ಇದು ಊಟ ಸಿಗ್ತೈತಿ. ಬಾಳೆ ಎಲೆ ಊಟ. ಈಗ ಅದನ್ನು ನಾವು ಮನೆಯೊಳಗನ ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ಕೊಡಕತ್ತೀನಿ. ಒಳ್ಳೆ ರೆಸಿಪಿಗಳದಾವ, ಒಳ್ಳೆ ಊಟ. ಈಗ ಊಟ ಮುಗೀತಂದ್ರೆ ಆಮೇಲೆ ನಮಗೆ ಮಜ್ಜಿಗೆ ಬೇಕು. ಮಜ್ಜಿಗೆ ನಾವು ಬಿಟ್ರದಿಂದ ಹೆಂಗೆ ಕಡಿಯೋದು ಅಂತ ತೋರ್ಸಾಕತ್ತೀನಿ. ಆಮೇಲೆ ಕಡಗೋಲದಿಂದ ಹೆಂಗೆ ಕಡಿಯೋದು ಅಂತ ತೋರ್ಸಾಕತ್ತೀನಿ. ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಜ್ಜಿಗೆ ರೆಡಿ ಮಾಡ್ಕೊಂಡೀವಿ. ಈಗ ನಾವು ಬಾಳೆ ಎಲೆ ಇಟ್ಕೊಂಡ ಎಲ್ಲ ಚಟ್ನಿಗಳನ್ನ ಹಾಕಕತ್ತೀವಿ. ಊಟಕ್ಕೆ ಮೊದಲು ಉಪ್ಪಿನಕಾಯಿ ಬೇಕಲ್ಲ, ಉಪ್ಪಿನಕಾಯಿನೂ ಹಾಕೀವಿ. ಈಗ ವಟಾಣಿ ಉಸಳಿ ಬಂತು, ಎಣ್ಣೆಗಾಯಿ ಬದ್ನಿಕಾಯಿ, ಎಲ್ಲ ತಾಟ್ ಹಚ್ಚೋದು ನೋಡಿದ್ರೆ ನಮ್ಮ ಬಾಯಾಗ ನೀರು ಬರಕತ್ತಾವ. ಶೇಂಗಾ ಸಾರು ಬಂತು ನೋಡ್ರಿ ಇಲ್ಲಿ. ಈಗ ಅನ್ನ ಮಾಡೋದು ತೋರಿಸಿಲ್ಲ, ಮಾಮೂಲಿಯಾಗಿ ಎಲ್ಲರೂ ಅನ್ನ ಮಾಡ್ತಿರ್ತೀರಿ. ಮಜ್ಜಿಗೆನೂ ರೆಡಿ ಆಗೈತಿ. ಇಲ್ಲಿ ಮೊಸರು ಒಂದು ವಾಟಿ ಬಂತು, ಆಮೇಲೆ 2 ಜೋಳದ ರೊಟ್ಟಿ ನೋಡ್ರಿ. ಈಗ ನಾವು ಅದಕ್ಕೆ ಸಲಾಡ್ ಇಟ್ಕೊಂಡಿವಿ. ಸೌತೆಕಾಯಿ, ಗಜ್ಜರಿ, ಈರುಳ್ಳಿ, ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಮನೆಯೊಳಗೆ ಮಾಡಿದಂಥ ಅಕ್ಕಿ ಹಪ್ಪಳ. ಇನ್ನೇನು ಬೇಕ್ರಿ ನೋಡಿಬಿಡೋಣ್ರಲ್ಲ ಒಂದು ಸಲ ಟೇಸ್ಟ್ ನೋಡ್ರಿ. ಹಸಿ ಈರುಳ್ಳಿ ಸೊಪ್ಪನು ಐತಿ. ಆಟಕ್ಕೆ ಏನು ಬೇಕು ಅದೆಲ್ಲ ಐತಿ. ಹೊತ್ಕೊಂಡು ತಿನ್ನೋದಷ್ಟ ಬಾಕಿ ಐತಿ ಇಲ್ಲಿ. ನಾನು ಒಂದು ಸಲ ಹೆಂಗೆ ಆಗೈತಿ ಏನಂತೇಳಿ ರುಚಿ ನೋಡ್ತೀನಿ. ನೀವು ಮನೆಯೊಳಗೆ ಮಾಡಿರಿ. ನಿಮ್ಮ ಮನೆಯವ್ರಿಗೆಲ್ಲರಿಗೂ ಈ ರುಚಿಯಾದ ಅಡುಗೆನ ಬಡಿಸ್ರಿ. ಎಲ್ಲರೂ ರುಚಿ ನೋಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.